ಹಾಯ್, ನಮಸ್ತೆ, ಹೇಗಿದ್ದೀರಾ? ಸೊ ವೆಲ್ಕಮ್ ಟು ಜುಪಿಟರ್ ಲರ್ನಿಂಗ್ ಸೆಂಟರ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕಾಸ್ ಪಟ್ವರ್ಧನ್. ಸೊ ಇವತ್ತಿನ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ರಾದರ್ ಮ್ಯಾಗ್ನೆಟಿಸಮ್. ಈ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ದೀಸ್ ಆರ್ ಇಂಟರ್ ರಿಲೇಟೆಡ್. ನೋಡಿದೀರಾ ಅನ್ಸುತ್ತೆ, ಕೇಳಿದೀರಾ ಅನ್ಸುತ್ತೆ. ಮ್ಯಾಗ್ನೆಟಿಸಮ್ ಚಾಪ್ಟರ್ ಅಲ್ಲಿ ಒಂದು ರೂಲ್ ಇದೆ. ಸೊ ಎಸ್, ಹಿಯರ್ ವಿ ಗೋ. ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಿದೆ. ಅಂಡ್ ಇದಕ್ಕೆ ಇನ್ನೊಂದು ಹೆಸರಿದೆ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಈ ರೂಲ್ ನ ಹೇಳಬಹುದು. ಏನಂತೆ? ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಹೀಗೂ ಹೇಳ್ಬಹುದು. ಕ್ಲಾಸ್ಪ್ ಅನ್ನೋ ಪದದ ಬದಲು ಗ್ರಾಸ್ಪ್ ಅಂತ ಹೇಳ್ಬೋದು ಕಂಡ್ರು. ಸೊ ಎಲ್ಲಾ ವಿಷಯ ಒಂದೇನೆ, ಅಳಿಯ ಅಲ್ಲ ಮಗಳ ಗಂಡ ಅಂತಾರಲ್ಲ ಹಾಗೆ. ಸೊ ಈಗ ಏನಂತೆ ರೈಟ್ ಹ್ಯಾಂಡ್ ಥಂಬ್ ರೂಲ್? ನಿಮ್ ಟೀಚರ್ ನಿಮ್ಗೆ ಸ್ಟೇಟ್ಮೆಂಟ್ ಹೇಳ್ಕೊಟ್ಟಿರ್ತಾರೆ, ನೆನಪಿಸ್ಕೊಳ್ಳಿ. ನೆನಪಿದೆಯಾ ನೋಡಿ? ಎಕ್ಸಾಕ್ಟ್ಲಿ ಕರೆಕ್ಟ್. ನೀವು ನೆನಪು ಮಾಡ್ಕೊಂಡಿರೋದು ಸರಿ ಇದೆ. ನನ್ನೊಟ್ಟಿಗೆ ಹೇಳ್ತಾ ಬನ್ನಿ. ಇಮ್ಯಾಜಿನ್ ಯು ಹೋಲ್ಡ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಯೋರ್ ರೈಟ್ ಹ್ಯಾಂಡ್. ಇಮ್ಯಾಜಿನ್, ನಿಜವಾಗ್ಲೂ ಹಿಡ್ಕೊಂಬೇಡಿ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಸೊ ಇಮ್ಯಾಜಿನ್ ಯು ಆರ್ ಹೋಲ್ಡಿಂಗ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಯೋರ್ ರೈಟ್ ಹ್ಯಾಂಡ್. ಬರೆಯುವ. ಸೊ ಒಟ್ಟಿಗೆ ಪಾಸ್ ಮಾಡಿ, ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ನನ್ನೊಟ್ಟಿಗೆ ಬರೆಯೋಕೆ ಶುರು ಮಾಡಿ. ಸ್ಟೇಟ್ಮೆಂಟ್ ಅಂತ ಬರ್ಕೊಳ್ಳಿ. ಇಮ್ಯಾಜಿನ್ that you are holding a current carrying conductor in your right hand. In your right hand such that, hengante, such that the outstretched thumb indicates the direction of current and the clasped fingers. ಹಿಂಗಂದ್ರೆ ಏನು ಆಮೇಲೆ ನೋಡುವ. clasped fingers around the conductor. ನನ್ನೊಟ್ಟಿಗೆ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. around the conductor indicates the direction of ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ? ಈ ಸ್ಟೇಟ್ಮೆಂಟ್ ಓದಿದ್ ನೆನಪಿದೆಯಾ? ಸೊ ಸ್ಟೇಟ್ಮೆಂಟ್ ಓದ್ತಾ ಇರಿ. ಸರಿ ಕಾಣುತ್ತಾ? ನೋಡುವ. ಓ ಸೂಪರ್, ಅದ್ಭುತವಾಗಿ ಕಾಣ್ತಾ ಇದೆ. ಒಂಚೂರು ಆಚೆ ಆಗಿದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಇಮ್ಯಾಜಿನ್ ದಟ್ ಯು ಆರ್ ಹೋಲ್ಡಿಂಗ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಮ್ಯಾಜಿನ್ ಮಾಡ್ಕೊಬೇಕು. ಸೊ ಇಮ್ಯಾಜಿನ್ ಮಾಡುವ. ನನ್ನ ಹತ್ರ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬದಲು ಒಂದು ಪೆನ್ ಇದೆ ಅಂತ ಅನ್ಕೊಳುವ. ಸೊ ಪೆನ್ ಹುಡುಕ್ತಾ ಇದ್ದೀನಿ. ಕವರಿಂದ ಚಾಕ್ಲೇಟ್ ತೆಗಿತಾ ಇಲ್ಲ, ಪೆನ್ ತೆಗಿತಾ ಇದ್ದೀನಿ. ಹಿಯರ್ ವಿ ಗೋ. ಸೊ ಇಲ್ಲೊಂದು ಪೆನ್ ಇದೆ ನನ್ನ ಹತ್ರ. ಈ ಟಿಪ್ ಆಫ್ ದ ಪೆನ್ ಇದೆಯಲ್ಲ, ಇದು ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಅನ್ಕೊಳ್ಳಿ. ಸೊ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಈ ಟಿಪ್ ಆಫ್ ದ ಪೆನ್ ಡೈರೆಕ್ಷನ್ ಆಫ್ ಕರೆಂಟ್. ಹೋಲ್ಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಯೋರ್ ರೈಟ್ ಹ್ಯಾಂಡ್. ಹಿಂಗೆ ಹಿಡಿಬೇಕಾ, ಹೀಗೆ ಹಿಡಿಬೇಕು, ಹೀಗೆ. ಈಗ ನೀವು ನನ್ನೊಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಹೀಗೆ ಹಿಡ್ಕೊಳ್ಳಿ. ಸಚ್ ದಟ್ ಔಟ್ ಸ್ಟ್ರೆಚ್ಡ್ ಥಂಬ್ ಆಚೆ ಇದೆಯಾ, ದಿಸ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಟಿಪ್ ಆಫ್ ದ ಪೆನ್ ದಿಕ್ಕಲ್ಲಿ ಇದಿರಬೇಕು. ಕ್ಲಾಸ್ಪ್ಡ್ ಫಿಂಗರ್ಸ್, ಇಲ್ಲಿ ನೋಡಿ, ಕ್ಲಾಸ್ಪ್ಡ್ ಫಿಂಗರ್ಸ್. ಕ್ಲಾಸ್ಪ್ ಅಂದ್ರೆ ಸುತ್ತಿರೋದು. ಕ್ಲಾಸ್ಪ್ಡ್ ಫಿಂಗರ್ಸ್ ಅರೌಂಡ್ ದ ಕಂಡಕ್ಟರ್, ಸುತ್ತ, ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇಲ್ಲಿ ನೋಡಿ, ಇಮ್ಯಾಜಿನ್ ದಟ್ ಯು ಆರ್ ಹೋಲ್ಡಿಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹಿಡ್ತಿದ್ದೀನಿ. ಥಂಬ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್, ಕ್ಲಾಸ್ಪ್ಡ್ ಫಿಂಗರ್ಸ್ ಇಂಡಿಕೇಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ? ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳುತ್ತಂತೆ. ಇದನ್ನ ನಾವಿವಾಗ ಒಂದು ಎಕ್ಸಾಂಪಲ್ ಸಮೇತ ಅರ್ಥ ಮಾಡ್ಕೊಳ್ಳುವ. ಐ ವಿಲ್ ಇರೇಸ್ ದಿಸ್ ಕಾಂಟೆಂಟ್. ಈ ಹೆಡ್ಡಿಂಗ್ ಇರೇಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಒಂದು ವೈರ್ ಇದೆ. ನಿಮ್ ಭಾಷೆಯಲ್ಲಿ ವೈರು ಏನಿದೆಯಂತೆ? ವೈರು. ಐ ಅಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್. ಇದನ್ನ ಬುಕ್ಕಲ್ಲಿ ಬರ್ಕೊಳ್ಳಿ. ಆಚೀಚೆ ಎರಡೂ ಕಡೆ ಜಾಗ ಬಿಡಿ, ಬುಕ್ಕಲ್ಲಿ ಬರ್ಕೊಳ್ಳಿ. ಈಗ ಹಿಂಗೆ ಇದೆ,
ಥಂಬ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್. ಈಗ ಒಬ್ಸರ್ವ್ ಮಾಡಿ, ಬುಕ್ ಈ ಪ್ಲೇನ್ ಅಲ್ಲಿ ಇರುತ್ತೆ ನಿಮ್ ಬುಕ್ ಮೇಲೆ ನಾನು ಹಿಂಗೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಇಟ್ಟಿದ್ದೀನಿ. ಈಗ ಹಾಗಾದ್ರೆ ಹಿಂಗಾಯ್ತಾ ವಿಷಯ? ಬೇಕಿದ್ರೆ ಇಲ್ಲಿ ನೋಡಿ, ನಾನೊಂದು ಬುಕ್ ಅಲ್ಲಿ ಬರದೇ ತೋರಿಸ್ತೀನಿ ನಿಮ್ಗೆ. ಹಾಗೇ ಇರಿ, ಬರಿತಾ ಇದ್ದೀನಿ, ಬ್ಯೂಟಿಫುಲ್ ಆಗಿ ಬರಿತಾ ಇದ್ದೀನಿ. ಸೊ ಬುಕ್ ಅಲ್ಲಿ ತರದೊಂದು ಲೈನ್ ಡ್ರಾ ಮಾಡಿದೀರಾ, ಹೌದಾ? ಇದರಲ್ಲಿ ಕರೆಂಟ್ ಡೈರೆಕ್ಷನ್ ನಾನು ಬೋರ್ಡ್ ಮೇಲೆ ಬರ್ದಂಗೆ ಬರ್ದಿದ್ದೀರಾ. ಇಲ್ಲಿ ನೋಡಿ ಕರೆಂಟ್ ಡೈರೆಕ್ಷನ್ ಬರ್ದಿದ್ದೀರಾ. ನೋಡಿ ಬುಕ್ ಈ ಪ್ಲೇನ್ ಅಲ್ಲಿ ಇರುತ್ತೆ. ನೋಡಿ ಹಿಂಗೆ ಕಾಣುತ್ತಾ ನೋಡುವ ಇರಿ ಕ್ಯಾಮ್ರಾಗೆ. ಜುಗ್ 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 ಜುಗ್. ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ. ವಾವ್, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಸಾಕಿಷ್ಟು ಕಂಡ್ರೆ. ಸೊ ಹಿಂಗೆ ಒಂದು ಲೈನ್ ಕಾಣ್ತಿದ್ಯಾ? ಇನ್ ಕಾಣೋದು ಅವಶ್ಯಕತೆ ಇಲ್ಲ. ನೋಡಿ ಪೆನ್ನ ಹೀಗೆ ಹಿಡ್ಕೊಂಡಿದ್ದೀರಾ, ನೋಡಿ ಹೀಗೆ ಕಾಣುತ್ತಲ್ವಾ? ಎಸ್, ಕಾಣ್ತಿದೆ. ಈಗ ನಾನೇನ್ ಮಾಡ್ತೀನಿ, ಫಿಂಗರ್ಸ್ನ ಕ್ಲಾಸ್ಪ್ ಮಾಡ್ತೀನಿ. ಸೊ ನನಗೆ 2 ಕೈ ಇರೋದು, 4 ಇದ್ರೆ ಚೆನ್ನಾಗಿರೋದು. ಈಗ ನೋಡಿ ಬುಕ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹೀಗಿದೆ. ಥಂಬ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್, ಕ್ಲಾಸ್ಪ್ಡ್ ಫಿಂಗರ್ಸ್ ನೋಡಿ ಹಿಂಗೆ, ಹೌದಾ? ಸೊ ಈ ಬುಕ್ ಒಳಗಡೆ ಈ ಫಿಂಗರ್ಸ್ ಒಳಗೆ ಹೋಗ್ತಿದೆ, ಇಲ್ಲಿಂದ ಫಿಂಗರ್ಸ್ ಆಚೆ ಬರ್ತಾ ಇದೆ. ಝಿಗ್ 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 ಝಿಗ್, ಗೊತ್ತಾಗ್ತಿದ್ಯಾ? ನಾನು ಇದನ್ನೇ ಬೋರ್ಡ್ ಮೇಲೆ ಹೀಗಿಟ್ರೆ ನೋಡಿ, ಈ ಕಡೆ ನನ್ನ ಫಿಂಗರ್ಸ್ ಆರ್ ಮೂವಿಂಗ್ ಇನ್ ಟು ದ ಪ್ಲೇನ್, ಫಿಂಗರ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದ ಪ್ಲೇನ್. ಹಿಂಗಾಗ್ತಿದ್ಯಾ ನೋಡಿ? ಎಸ್. ಇಲ್ಲಿ ಬರೀತೀನಿ ಈಗ. ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ ಎಲ್ಲಂತೆ, ಕ್ಲಾಸ್ಪ್ಡ್ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತಂತೆ? ಕ್ಲಾಸ್ಪ್ಡ್ ಫಿಂಗರ್ಸ್ ಅರೌಂಡ್ ದ ಕಂಡಕ್ಟರ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಇವಾಗ ನೋಡಿ, ಫಿಂಗರ್ಸ್ ಇನ್ ಟು ದ ಪ್ಲೇನ್ ಹೋಗ್ತಿದ್ಯಾ? ಹಾಗಿರೋ ಬರೀತೀನಿ ಮ್ಯಾಗ್ನೆಟಿಕ್ ಫೀಲ್ಡ್, MAG ಅಂತ ಬರೀತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ಪೇಪರ್, ಇನ್ ಟು ದ ಪ್ಲೇನ್ ಆಫ್ ಪೇಪರ್. ಏನಂತ ಇದು? ಇನ್ ಟು ದ ಪ್ಲೇನ್ ಆಫ್ ಪೇಪರ್. ಈ ಕಡೆ ಇಲ್ಲಿ ನೋಡಿ, ಝಿಗ್ ಝಿಗ್ ಆಚೆ ಬರ್ತಿದ್ಯಾ ಫಿಂಗರ್ಸ್ ಇಲ್ಲಿ ಈ ಕಡೆ? ಹಾಗಿದ್ರೆ ಇಲ್ಲಿ ಏನ್ ಬರೀತೀನಿ? ಮ್ಯಾಗ್ನೆಟಿಕ್ ಫೀಲ್ಡ್ away from the plane of paper, away from the plane of paper. ಈಗ ಪ್ರಾಬ್ಲಮ್ ಆಗುತ್ತೆ, ಪ್ರತಿ ಸಲಿ ಇನ್ ಟು ದ ಪ್ಲೇನ್ ಆಫ್ ಪೇಪರ್, ಅವೇ ಫ್ರಮ್ ದ ಪ್ಲೇನ್ ಆಫ್ ಪೇಪರ್ ಇಷ್ಟುದ್ದ ಬರೀಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದಕ್ಕೆ ವಿ ಹ್ಯಾವ್ ಅ ಶಾರ್ಟ್ ಕಟ್. ಏನ್ ಶಾರ್ಟ್ ಕಟ್ ಅಂತೆ? ಇಲ್ಲಿ ನೋಡಿ, ಸೇಮ್ ಡಯಾಗ್ರಾಮ್ ಹಿಂಗ್ ಬರ್ದೆ, ಕರೆಂಟ್ ಹಿಂಗ್ ಹೋಗ್ತಿದೆ, ಹೌದಾ? ಈಗ ರೈಟ್ ಸೈಡ್ ಆಫ್ ದ ಕಂಡಕ್ಟರ್ ಅಂದ್ರೆ ಇದು, ಫಿಂಗರ್ಸ್ ಇನ್ ಟು ದ ಪ್ಲೇನ್ ನೋಡಿ, ಇನ್ ಟು ದ ಪ್ಲೇನ್. ಇದಕ್ಕೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಇದೆ. ಇನ್ ಟು ದ ಪ್ಲೇನ್ಗೆ ನಾನು ಕ್ರಾಸ್ ಬರಿತೀನಿ. ಕ್ರಾಸ್ ಅಂದ್ರೆ ಇಂಟು ಸಿಂಬಲ್, ಇಂಟು ಹಿಂಗ್ ನೆನ್ಪಿಡ್ಕೊಬಹುದಾ? ಓಕೆ, ಇಂಟು. ಅವೇ ಫ್ರಮ್ ದ ಪ್ಲೇನ್, ಆಚೆ. ಹಾಗಿದ್ರೆ ಇದು ಯಾವ್ದಕ್ ಸಿಂಬಲ್ ಅಂತೆ? ಇಂಟು ಪ್ಲೇನ್. ಗ್ರಾಮೆಟಿಕಲಿನೂ ಸರಿ ಇರಬೇಕು, ಇಲ್ಲ ಇವನಿಗೆ ಇಂಗ್ಲಿಷ್ ಬರಲ್ಲ ಅಂತಾರೆ ಜನ. ಇನ್ ಟು ದ ಪ್ಲೇನ್ ಆಫ್ ಪೇಪರ್. ನನಗೆ ಪೇಪರ್ ಅನ್ನೋಕೆ ಬರುತ್ತೆ, ಸುಮ್ಮನೆ ಅಂದಿದ್ದು. ಇಲ್ಲಿ ಡಾಟ್, ಡಾಟ್ ಯಾವ್ದಕ್ಕೆ ರೆಪ್ರೆಸೆಂಟೇಷನ್ ಅಂತೆ? ಡಾಟ್ ಅವೇ ಫ್ರಮ್ ದ ಪ್ಲೇನ್ ಆಫ್ ಪೇಪರ್, ಅವೇ ಫ್ರಮ್ ಪ್ಲೇನ್ ಆಫ್ ಪೇಪರ್. ಹಾಗಿದ್ರೆ ಗೋಯಿಂಗ್ ಫಾರ್ವರ್ಡ್, ಇನ್ಮೇಲಿಂದ ಇನ್ ಟು ದ ಪ್ಲೇನ್ಗೆ ಇಂಟು ಸಿಂಬಲ್ ಬರೀತೀನಿ, ಅವೇ ಫ್ರಮ್ ದ ಪ್ಲೇನ್ಗೆ ಚುಕ್ಕಿ ಬರೀತೀನಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋ ಟರ್ಮ್ ಮಿಸ್ ಆಯ್ತು. ಆಲ್ರೆಡಿ ನಿಮ್ಗೆ ಹೇಳಿರ್ತಾರೆ ಸ್ಕೂಲಲ್ಲಿ, ಹೇಳಿಲ್ಲ ಅಂದ್ರೆ ನಾನೀಗ ಹೇಳ್ತಾ ಇದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ರ ಮೇಲ್ಗಡೆ ಒಂದು ಆರೋ ಮಾರ್ಕ್, ಇದನ್ನ ಬಿ ವೆಕ್ಟರ್ ಅಂತ ಓದ್ತೀವಿ. ಏನ್ ಓದ್ತೀವಂತ ಇದನ್ನ? ಬಿ ವೆಕ್ಟರ್. 9th ಸ್ಟ್ಯಾಂಡರ್ಡ್ ಅಲ್ಲಿ ವೆಕ್ಟರ್ಸ್ ಅನ್ನೋ ಚಾಪ್ಟರ್ ಎಲ್ಲ ಓದಿದ್ದೀರಾ ಅಲ್ವಂದ್ರ? ಸುಮ್ನೆ ಹೂ ಅಂದ್ರಲ್ಲ, ಇಲ್ಲ ಟೀಚರ್ಗೆ ಬೇಜಾರಾಗುತ್ತೆ. ಓಕೆ, ಓದಿದ್ದೀರಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಗಿದ್ರೆ ಬಿ ವೆಕ್ಟರ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್, ಮ್ಯಾಗ್ನೆಟಿಕ್ ಫೀಲ್ಡ್ ಅವೇ ಫ್ರಮ್ ದ ಪ್ಲೇನ್. ವಿಡಿಯೋ ಪಾಸ್ ಮಾಡಿ ಇಲ್ಲದನ್ನ ಬರ್ಕೊಳ್ಳಿ. ಪಾಸ್ ಮಾಡಿ ಬರ್ಕೊಳ್ಳಿ. ನೈಸ್. ಈಗ ಹಾಗಿದ್ರೆ ನೋಡಿ, ಇಷ್ಟು ದೊಡ್ಡ ಸೆಂಟೆನ್ಸ್ ಇತ್ತಲ್ಲ, ಇದಿಷ್ಟಕ್ಕೆ ಕಟ್ ಡೌನ್ ಆಯ್ತು. ಇನ್ ಟು ದ ಪ್ಲೇನ್, ಅವೇ ಫ್ರಮ್ ದ ಪ್ಲೇನ್. ವಿಷಯ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಹಂಗೆ ಕೂತಿರೋ ಕಡೆನ ಎಸ್ ಅಂತನ್ನಿ. ನೀವು ಎಸ್ ಅಂದಿದ್ದು ನನಗೆ ಕಾಣಲ್ಲ, ನೀವು ನೋ ಅಂದ್ರೂ ನನಗೆ ಕಾಣಲ್ಲ. ಸಿಂಪಲ್. ನೋ ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ
ವಾಪಸ್ ಹಿಂದೆ ಹೋಗಿ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ, ಅವಾಗ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಇದೇ ಎಕ್ಸಸೈಸ್ ನ ಮಾಡಿ. ಹಾಗಿದ್ರೆ ಏನಾಯ್ತು ಇವಾಗ, ಈ ತರ ಒಂದು ಕನ್ಕ್ಲೂಷನ್ ಬಂದ್ವಿ ನಾವು. ಇನ್ ಟು ದ ಪ್ಲೇನ್, ಅವೇ ಫ್ರಮ್ ದ ಪ್ಲೇನ್. ಅರ್ಥ ಆಯ್ತಲ್ವೇಂದ್ರ? ಓಕೆ, ಈಗೇನ್ ಮಾಡ್ತೀನಿ, ಈಗ ಒಂದು ಸ್ವಲ್ಪ ಬೇರೆ ಬೇರೆ ಎಕ್ಸಾಂಪಲ್ಸ್ ಮಾತಾಡುವ. ನಾನು ಇದನ್ನ ಎಕ್ಸಾಂಪಲ್ ನಂಬರ್ 1 ಅಂತ ಹೇಳ್ತೀನಿ. ಈಗ ಇದೇ ರೀತಿ ಎಕ್ಸಾಂಪಲ್ ನಂಬರ್ 2. ನಾನೀಗ ಕರೆಂಟ್ ಡೈರೆಕ್ಷನ್ ನ ಚೇಂಜ್ ಮಾಡ್ತೀನಿ, ಡೌನ್ವರ್ಡ್. ಈಗ ಏನ್ ಮಾಡ್ಬೇಕು, ಬುಕ್ಕಲ್ಲಿ ಅಗೇನ್ ನೀವು ಬುಕ್ಕಲ್ಲಿ ಈ ತರದೊಂದು ಲೈನ್ ಬರಿಬೇಕು. ಲೈನ್ ಬರೆದು ಟಿಪ್ ಆಫ್ ದ ಪೆನ್ ಯಾವ ಕಡೆಗೆ ಇರಬೇಕು, ಟಿಪ್ ಆಫ್ ದ ಪೆನ್ ಕರೆಂಟ್ ಯಾವ ದಿಕ್ಕಲ್ಲಿ ಇದೆಯೋ ಆ ದಿಕ್ಕಲ್ಲಿ ಇರಬೇಕು. ಈಗ ಸರಿ ಇದೆಯಾ ಹಿಂಗೆ? ಎಸ್ ಸರ್, ಪರ್ಫೆಕ್ಟ್. ಇಲ್ಲ ಸರ್, ಸರಿ ಇಲ್ಲ. ಯಾಕೆ? ಈ ರೂಲ್ಗೆ ಏನ್ ಹೆಸರು? ರೈಟ್ ಹ್ಯಾಂಡ್ ರೂಲ್. ನಾನು ಯಾವ ಹ್ಯಾಂಡ್ ಯೂಸ್ ಮಾಡಿದೆ? ಲೆಫ್ಟ್ ಹ್ಯಾಂಡ್. ಹಾಗಿದ್ರೆ ಹೀಗಾಗಲ್ಲ. ಮತ್ತೆ ನೋಡಿ, ಬುಕ್ ಮೇಲೆ ಹಿಂಗಿಟ್ಟಿದ್ದೀನಿ, ಅಂದ್ರೆ ಬುಕ್ ಹಿಂಗಿರಲ್ಲ, ಬುಕ್ ಹಿಂಗಿರುತ್ತೆ. ಬುಕ್ ಮೇಲೆ ಹಿಂಗಿಟ್ಟಿದ್ದೀರಾ, ಟಿಪ್ ಆಫ್ ದ ಪೆನ್ ಹೀಗಿದೆ. ಥಂಬ್ ಯಾವ ಕಡೆಗೆ ಇರಬೇಕು? ಥಂಬ್ ಟಿಪ್ ಆಫ್ ದ ಪೆನ್ ಕರೆಂಟ್ ಡೈರೆಕ್ಷನ್ ಕಡೆ ಇರಬೇಕು. ಕ್ಲಾಸ್ಪ್ ಮಾಡಿ ಇದನ್ನ. ಕ್ಲಾಸ್ಪ್ ಅಂದ್ರೆ ಹೀಗೆ ಹಿಡೀರಿ, ನೋಡಿ ಹೀಗೆ. ಹೌದಾ? ನಾನು ಇದನ್ನ ಬೋರ್ಡ್ ಅಲ್ಲಿ ಹಿಂಗಾಗುತ್ತೆ, ಯಾಕಂದ್ರೆ ಬೋರ್ಡ್ ಇಸ್ ಅನ್ ಡಿಫರೆಂಟ್ ಪ್ಲೇನ್, ನಿಮ್ಮ ಬುಕ್ ಈಸ್ ಅನ್ ಡಿಫರೆಂಟ್ ಪ್ಲೇನ್. ಈಗ ನೋಡಿ, ಇನ್ ಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಅಗೇನ್ ಇನ್ ಟು ದ ಪೇಪರ್. ಇನ್ ಟು ದ ಪೇಪರ್ ಅಂದ್ರೆ ಏನ್ ಯೂಸ್ ಮಾಡಬೇಕು? ಇಂಟು ಬಿ ವೆಕ್ಟರ್. ಅವೇ ಫ್ರಮ್ ದ ಪೇಪರ್ ಅಂದ್ರೆ ಏನ್ ಮಾಡಬೇಕು? ಚುಕ್ಕಿ ಬಿ ವೆಕ್ಟರ್. ಒಂದು ಹಾಡು ಕೇಳಿದಿರಾ? ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಅಂದದ ಗಲ್ಲದ ಚುಕ್ಕಿ ಚುಕ್ಕಿ ಚುಕ್ಕಿ. ಓಕೆ, ಅದೊಂದು ಹಾಡಿದೆ, ಇರ್ಲಿ ಬಿಡಿ. ಸೊ ಚುಕ್ಕಿ. ಸೊ ನೋಡಿ, ಝುಗ್ 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 ಝುಗ್. ಇನ್ ಟು ದ ಪ್ಲೇನ್, ಅವೇ ಫ್ರಮ್ ದ ಪ್ಲೇನ್. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪಾಸ್ ಮಾಡಿ ನೀವೊಂದ್ಸಲ ಅನಲೈಸ್ ಮಾಡಿ, ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದೆರಡು ಅರ್ಥ ಆದ್ಮೇಲೆ ಎಕ್ಸಾಂಪಲ್ 3ಗೆ ಹೋಗುವ. ಎಕ್ಸಾಂಪಲ್ ನಂಬರ್ 3. ಈ ಕರೆಂಟ್ ಡೈರೆಕ್ಷನ್ ನ ಚೇಂಜ್ ಮಾಡಿದೀವಿ. ಐ ಅಂತಂದ್ರೆ ಕರೆಂಟ್ ಗೊತ್ತು ನಿಮ್ಗೆಲ್ಲ. ಈಗ ಅಗೇನ್ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಯೂಸ್ ಮಾಡಿ ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡಿ ನೀವೇ ಅನಲೈಸ್ ಮಾಡಿ ಆನ್ಸರ್ಸ್ ಎಲ್ಲ ಬರೀರಿ. ಡಾಟ್ ಕ್ರಾಸ್ ಅಲ್ಲಿ ಬರಿಬೇಕೋ ಬರೀರಿ. ಅದಾದ್ಮೇಲೆ ವಿಡಿಯೋನ ಪ್ಲೇ ಮಾಡಿ. ಸೊ ಪಾಸ್ ಮಾಡಿ ವಿಡಿಯೋನ. ಪಾಸ್ ಮಾಡಿದ್ರ? ವೆರಿ ಗುಡ್. ಓಕೆ, ಹಿಯರ್ ವಿ ಗೋ. ಇವಾಗ ಪ್ಲೇ ಮಾಡಿದೀರಾ. ಈಗ ನೋಡಿ, ಟಿಪ್ ಆಫ್ ದ ಪೆನ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ, ಟಿಪ್ ಆಫ್ ದ ಪೆನ್ ಇದು. ಈಸ್ ಇಟ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್? ಹೌದು. ಈಗ ನೋಡಿ, ಕ್ಲಾಸ್ಪ್ ಮಾಡಬೇಕು. ಥಂಬ್ ಈ ದಿಕ್ಕಲ್ಲಿದೆ, ಕ್ಲಾಸ್ಪ್ ಹೀಗೆ. ಹಾಗೆ ಇಲ್ಲೇನ್ ಬರಿಬೇಕು? ಇಂಟು. ಇಲ್ಲೇನ್ ಬರಿಬೇಕು? ಅವೇ. ಹಾಗೆ ಇಲ್ಲೇನ್ ಬರಿತಾ ಇದ್ದೀನಿ? ಇನ್ ಟು ದ ಪ್ಲೇನ್ ಆಫ್ ಪೇಪರ್. ಇಲ್ಲೇನ್ ಬರಿತಾ ಇದ್ದೀನಿ? ಅವೇ ಫ್ರಮ್ ದ ಪ್ಲೇನ್ ಆಫ್ ಪೇಪರ್. ಪಾಸ್ ಮಾಡಿದ್ರಿ, ನೀವು ಆನ್ಸರ್ ಬರ್ದಿದ್ರಿ, ನಾನ್ ಬರ್ದಿರೋ ಆನ್ಸರ್ ಇದು. ಎರಡನ್ನು ಕಂಪೇರ್ ಮಾಡಿ ಸರಿ ಇದೆ ಅಂತಾದ್ರೆ ಸೂಪರ್, ಸರಿ ಇಲ್ಲ ಅಂತಾದ್ರೆ ಇನ್ನೊಮ್ಮೆ ನೋಡಿ ಅನಲೈಸ್ ಮಾಡಿ ಏನ್ ತಪ್ಪು ಮಾಡಿದೀರಾ ಅಂತ ಗೊತ್ತಾಗುತ್ತೆ. ಹೌದಾ? ಮುಂದೆ ಹೋಗ್ಬಹುದಾ? ಮುಂದೆ ಹೋಗ್ಬಹುದಾ? ಹಲ್ಲೋ ಹಲ್ಲೋ ಹಲ್ಲೋ, ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದು ಹೋಯ್ತೆ ಚಮ್ಮಕ್ ಚಲ್ಲೋ ಕೇಳು. ನೋಡಿ ಇಲ್ಲಿ ನೆಕ್ಸ್ಟ್. ಈಗೇನಾಯ್ತು? ಹೀಗಿದೆಯಾ? ಟಿಪ್ ಆಫ್ ದ ಪೆನ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಹೀಗೆ ಹಿಡಿಬೇಕಾ? ಕ್ಲಾಸ್ಪ್ ಫಿಂಗರ್ಸ್ ಅರೌಂಡ್ ದ ಕಂಡಕ್ಟರ್, ಝಿಗ್ ಝಿಗ್. ಹೌದಾ? ಅಂದ್ರೆ ಬುಕ್ ಅಲ್ಲಿ ಹೀಗಿರುತ್ತೆ, ಬೋರ್ಡ್ ಅಲ್ಲಿ ಪ್ಲೇನ್ ಚೇಂಜ್ ಆಯ್ತು. ಹೀಗೆ ಇನ್ ಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಇನ್ ಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಇನ್ ಟು ದ ಪೇಪರ್ ಅಂದ್ರೆ ಏನು? ಕ್ರಾಸ್ ಜೊತೆಗೇನ್ ಬರಿಬೇಕು? ಬಿ ವೆಕ್ಟರ್. ಅವೇ ಫ್ರಮ್ ದ ಪೇಪರ್ ಡಾಟ್ ಜೊತೆಗೇನ್ ಬರಿಬೇಕು? ಬಿ ವೆಕ್ಟರ್. ಹೌದಾ? ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನಾನು ಇರೇಸ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ಒಂಥರ ಮಜಾ. ಈ ಯೂಟ್ಯೂಬ್ ಅಲ್ಲೆಲ್ಲ ಇದ್ರೆ ಟೀಚರ್ ಬರೆಯೋ ತನಕ ಕಾಯ್ಬೇಕು, ಟೀಚರ್ ನಿಮಗ್ ಕಾಯ್ಬೇಕು ಅಂತಿಲ್ಲ, ನೀವು ಟೀಚರ್ ಕಾಯ್ಬೇಕು ಅಂತಿಲ್ಲ. ಪಾಸ್ ಮಾಡೋದು, ಬೇಕಾದಾಗ ಬರೆಯೋದು, ಪ್ಲೇ ಮಾಡೋದು. ಅಲ್ವಾ? ಸೂಪರ್ ಅಲ್ವಾ? ಎಸ್ ಸರ್, ಸೂಪರ್. ಯಾಕೆ ಕೇಳ್ತೀರಾ ಸರ್ ನಮ್ ವಿಷಯ? ಆಯ್ತು, ಈಗ ಆಯ್ತಾ? ಬರ್ದಾಯ್ತಾ? ಈಗ ನೋಡಿ, 4 ಎಕ್ಸಾಂಪಲ್ ಆಗಿದೆ ಅಲ್ವಾ? ಈಗ ಒಂದು ಸ್ವಲ್ಪ ಕಷ್ಟ ಮಾಡುವ ವಿಷಯನ. ಏನಂತೆ ವಿಷಯ ಕಷ್ಟ ಮಾಡೋದು ಅಂತಂದ್ರೆ, ಈಗ ಎಕ್ಸಾಂಪಲ್ ನಂಬರ್ 5. ಹಿಯರ್ ವಿ ಗೋ. ಹೀಗಾಯ್ತು. ಈಗ ಒಂದು ಲೂಪ್ ಆಯ್ತು. ಇದು ಏನಾಯ್ತಂತ? ಇದು ಲೂಪ್. ನಾನೇನ್ ಮಾಡ್ತೀನಿ, ನಾನು ಇವಾಗ ಅಲ್ಲಿ ನೋಡಿ, ಇದು ಎಕ್ಸಾಂಪಲ್ 1 2 3 4. ಇದನ್ನ ಇವಾಗ ಹಿಂಗ್ ಬರಿತೀನಿ, ಝಿಗ್ 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 ಮತ್ತೆ ಝಿಗ್.
ಈಗ ಇದೊಂದು ಸೆಗ್ಮೆಂಟ್ ಆಯ್ತು, ಇದು ಎರಡನೇ ಸೆಗ್ಮೆಂಟ್ ಆಯ್ತು, ಇದು ಮೂರನೇ ಸೆಗ್ಮೆಂಟ್ ಆಯ್ತು, ಮತ್ತಿದು ನಾಲ್ಕನೇ ಸೆಗ್ಮೆಂಟ್ ಆಯ್ತು. ಹೌದಾ? ಎಸ್ ಆರ್ ನೋ? ಬರಿತಾ ಇರಿ ಬೇಗ. ಹೌದಾ? ಎಸ್. ಈಗ ನೋಡಿ, ಇಲ್ಲಿ ಅಲ್ಲಿ ಅಪ್ಲೈ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್. ಏನಂತ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್? ಸೇಮ್. ಹೀಗೆ ಹಿಡ್ದೆ ಝಿಗ್ ಝಿಗ್. ಅಗೇನ್ ಇನ್ ಟು ದ ಪೇಪರ್. ಇಂಟು ಅಂದ್ರೆ ಕ್ರಾಸ್, ಇದು ಡಾಟ್ ಅವೇ ಫ್ರಮ್ ದ ಪೇಪರ್. ಸೊ ಇಲ್ಲಿ ಬಿ ವೆಕ್ಟರ್, ಇಲ್ಲಿ ಅಗೇನ್ ಬಿ ವೆಕ್ಟರ್. ಬಿ ವೆಕ್ಟರ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಕಾಣಿಸ್ತಿದ್ಯಾ? 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 ಲೆಟ್ ಮೀ ಚೆಕ್. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ವಾವ್, ಆಸಮ್. ಈಗ ಇಲ್ಲಿ ಅಗೇನ್ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಂಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಪುನಃ ಝಿಗ್ ಇಂಟು ದ ಪೇಪರ್, ಚುಕ್ಕಿ ಅವೇ ಫ್ರಮ್ ದ ಪೇಪರ್. ಪುನಃ ಹಿಂಗೆ ಝಿಗ್ ಝಿಗ್. ಈ ಝಿಗ್ ಅಂದ್ರೆ ಇಂಟು ದ ಪೇಪರ್, ಈ ಝಿಗ್ ಅಂದ್ರೆ ಅವೇ ಫ್ರಮ್ ದ ಪೇಪರ್. ಇದು ಪುನಃ ಸೇಮ್, ಇಂಟು ದ ಪೇಪರ್, ಬಿ ವೆಕ್ಟರ್, ಅವೇ ಫ್ರಮ್ ದ ಪೇಪರ್, ಬಿ ವೆಕ್ಟರ್. ಈಗ ಇದನ್ನ ಯಾಕೆ ಬರೆದ್ವಿ ನಾವು? ಲೂಪ್ ಬರೆಯೋ ಅವಶ್ಯಕತೆ ಏನಿತ್ತು ಅಂದ್ರೆ, ನಿಮ್ NCERT ಬುಕ್ ಅಲ್ಲಿ ಒಂದು ಪ್ರಶ್ನೆ ಇದೆ ಇದ್ರ ಮೇಲೆ. ಏನಂತ ಪ್ರಶ್ನೆ? NCERT ಬುಕ್ ಅಲ್ಲಿ ನಿಮ್ಗೆ ಸ್ಕ್ವೇರ್ ಇಲ್ಲ ರೆಕ್ಟಾಂಗಲ್ ಲೂಪ್ ಕೊಡಲ್ಲ, ಒಂದು ಸರ್ಕ್ಯುಲರ್ ಲೂಪ್ ಕೊಡ್ತಾರೆ. ಎಕ್ಸಾಂಪಲ್ 6 ಸರ್ಕ್ಯುಲರ್ ಲೂಪ್. ಇದು ಸರ್ಕಲ್ ತರ ಇಲ್ಲ ಅಂದ್ರೂ ಸರ್ಕಲ್ ಅಂತ ನೀವು ಅನ್ಕೊಬೇಕು. ಸರ್ಕಲ್ ತರ ಇದೆ ಅಲ್ವೇಂದ್ರು? ವಾವ್, ಎಷ್ಟು ಬ್ಯೂಟಿಫುಲ್ ಸರ್ಕಲ್ ಸರ್. ಹೆಂಗೆ ಟ್ಯಾಲೆಂಟ್. ಈಗ ಇಲ್ಲಿ ನೋಡಿ, ಹೀಗಿದೆಯಾ ಕರೆಂಟ್? ಈಗ ಡೈರೆಕ್ಷನ್ ಆಫ್ ಕರೆಂಟ್ ಬರೀತೀನಿ ನಾನು. ಡೈರೆಕ್ಷನ್ ಆಫ್ ಐ ಅಂದ್ರೆ ಕರೆಂಟ್. ನೋಡಿ, ಎರಡು ಡೈರೆಕ್ಷನ್ ಇದೆ, ಒಂದು ಕ್ಲಾಕ್ ವೈಸ್, ಒಂದು ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದ್ರೆ ಅಂದ್ರು ಗಡಿಯಾರ ಹೇಗೆ ತಿರುಗುತ್ತೆ, ಯಾವ ದಿಕ್ಕಲ್ಲಿ ತಿರುಗುತ್ತೆ ಅಂದ್ರೆ ಗಡಿಯಾರ ತಿರುಗಲ್ಲ, ಗಡಿಯಾರದ ಮುಳ್ಳುಗಳು ಹಿಂಗೆ ಟಕ್ 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 ಟಕ್. ಅನಲಾಗ್, ಡಿಜಿಟಲ್ ಅಲ್ಲ. ಅದಕ್ಕೆ ಹೇಳೋದು ಅನಲಾಗ್ ಗಡಿಯಾರ ಇರ್ಬೇಕು ಕಂಡ್ರೋ ಕೈಯಲ್ಲಿ, ಡಿಜಿಟಲ್ ಸ್ಮಾರ್ಟ್ ವಾಚ್ ಅಲ್ಲ ಅಂತ. ಅನಲಾಗ್ ಗಡಿಯಾರ ನೋಡಿ ಹೀಗೆ ತಿರುಗುತ್ತಾ. ಹಾಗಾದ್ರೆ ಇದನ್ನೇನಂತೀನಿ? ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗೆ ನೋಡಿ, ಕರೆಂಟ್ ಹೀಗಿದೆಯಾ? ಹೀಗಿದೆಯಾ? ಎಸ್. ಇದೇನಂತೆ? ಡೈರೆಕ್ಷನ್ ಆಫ್ ಕರೆಂಟ್ ಕ್ಲಾಕ್ ವೈಸ್. ಕ್ಲಾಕ್ ವೈಸ್. ಹಾಗಾದ್ರೆ ಇಲ್ಲೂ ಅದೇ ಬರೀತೀನಿ, ಝಿಗ್ 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 ಝಿಗ್. ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ, ಶೇಪ್ ಅಷ್ಟೇ ಚೇಂಜ್. ಇದು ಸ್ಕ್ವೇರ್, ಇದು ಸರ್ಕಲ್ ಅಷ್ಟೇನೆ. ಅನಾಲಿಸಿಸ್ ಸೇಮ್. ಅಗೇನ್ ನಾನಿಲ್ಲ ಏನಾದ್ರೂ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಪ್ಲೈ ಮಾಡಿದ್ರೆ ನೋಡಿ, ಈ ಪೋರ್ಷನ್ ನ ಕ್ಲಾಸ್ಪ್ ಮಾಡ್ತೀನಿ. ಇಂಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಹೌದಂದ್ರ? ಇಲ್ಲಿ ಇಂಟು ದ ಪೇಪರ್, ಅವೇ ಫ್ರಮ್ ದ ಪೇಪರ್. ಹಾಗಿದ್ರೆ ನೋಡಿ, ನಾನು ಎಲ್ಲೇ ಇಲ್ಲಿ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಪ್ಲೈ ಮಾಡಿದ್ರು ನೋಡಿ, ಇಂಟು ದ ಪೇಪರೇ ಬರುತ್ತೆ. ಹಾಗಾದ್ರೆ ನೆಟ್ ಇಂಟು ದ ಪೇಪರ್ ಇದೆಯಾ? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಟ್ ಅಂದ್ರೆ ಟೋಟಲ್, ಎಲ್ಲದನ್ನೂ ಸೇರಿಸಿದ್ರೆ ನೀವು ಎಲ್ಲೇ ನೋಡ್ರೋ ಇನ್ಸೈಡ್ ದ ಲೂಪ್, ವಿದಿನ್ ದ ಲೂಪ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇಂಟು ದ ಪೇಪರ್. ಹೌದಾ? ಈಗ ನಾನು ಎಸ್ ಕ್ಯಾಪಿಟಲ್ ಬರ್ದಿದ್ದೀನಿ, ಇಂಟೆನ್ಷನಲಿ ಬರ್ದಿದ್ದು, ಆಕ್ಸಿಡೆಂಟಲಿ ಅಲ್ಲ. ಹಾಗಿದ್ರೆ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ, there is a current carrying loop and current in the loop is in clockwise direction. ಏನಂತೆ? there is a current carrying loop and current in the loop is in clockwise direction. how will the loop behave? loop ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ ಸೌತ್ ಪೋಲ್ ಆಫ್ ಮ್ಯಾಗ್ನೆಟ್. ಇದನ್ನ ಹಿಂಗ್ ನೆನ್ಪಿಟ್ಕೊಳ್ಳಿ. ನೋಡಿ, ಕರೆಂಟ್ ಹಿಂಗ್ ಹೋಗ್ತಿದ್ಯಾ? ಹೌದು. ಕರೆಂಟ್ ಇಲ್ಲಿ ಹಿಂಗ್ ಹೋಗ್ತಿದ್ಯಾ? ಹೌದು. ಇದನ್ನ ಟಚ್ ಮಾಡಿ ಎರಡನ್ನ. ಝಿಗ್. ಹೆಂಗ್ ಕಾಣುತ್ತೆ ಇವಾಗ? ಇದು ಎಸ್ ತರ ಕಾಣುತ್ತಾ? ಎಸ್ ತರ ಕಾಣ್ತಿದೆ ಅಂದ್ರೆ ಸೌತ್ ಪೋಲ್. ಸರ್, ಇದು ಯಾವ ಆಧಾರದ ಮೇಲೆ ಬರೆದ್ರಿ ಕ್ಲಾಕ್ ವೈಸ್ ಸೌತ್? ಸಿಂಪಲ್, ನೀವು ಮ್ಯಾಗ್ನೆಟ್ ಬರ್ದಿದ್ದೀರಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಅ ಬಾರ್ ಮ್ಯಾಗ್ನೆಟ್ ಅಂತ ಬರ್ದಿದ್ದೀರಾ. ಒಂದು ಬಟರ್ಫ್ಲೈ ತರ ಡಯಾಗ್ರಾಮ್ ಬರ್ದಿದ್ದೀರಾ. ಹೌದಾ? ನಾನು ಮೊನ್ನೆ ರೀಸೆಂಟ್ ಆಗಿ ಯಾರ ಹತ್ರ, ನನ್ನ ಹಳೇ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅಂದ್ರೆ ಹಿ ಇಸ್ ನಾಟ್ ಅ ಟೀಚರ್. ಅವ್ರು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ನಮ್ಗೆ ಡಯಾಗ್ರಾಮ್ ಇತ್ತು, ನಾವು ಬಟರ್ಫ್ಲೈ ಚಿಟ್ಟ ಬರ್ದಂಗೆ ಬರ್ದಿದ್ವಿ ಅಂತ. ನೋಡಿ, ನಾರ್ತ್, ವೆರಿ ಬ್ಯಾಡ್. ನಾರ್ತ್ ಅಂದ್ರೆ ಅವೇ, ಸೌತ್ ಅಂದ್ರೆ ಟುವರ್ಡ್ಸ್. ಹಿಂಗ್ ಬರ್ದಿದ್ದೀರಾ ಅಲ್ವೇಂದ್ರ? ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್, ಅವೇ ಫ್ರಮ್ ನಾರ್ತ್, ಟುವರ್ಡ್ಸ್ ಸೌತ್. ಈ ತರದೊಂದು ಡಯಾಗ್ರಾಮ್ ಬರ್ದಿದ್ದಾರೆ. ಈ ಡಯಾಗ್ರಾಮ್ ಕೇಳ್ತಾರೋ 10th ಗ್ರೇಡ್ ಅಲ್ಲಿ ಒಂದೊಂದ್ಸಲ.
ಸೊ ಪ್ಲೀಸ್ ಸಿ ಟು ದಟ್ ಯು ಪ್ರಾಕ್ಟೀಸ್ ದಿಸ್. ಇದನ್ನು ಬರ್ಸಿರ್ತಾರೆ ಟೀಚರು, ನಮ್ಮ NCERT ಬುಕ್ಕಲ್ಲೂ ಇದೆ. ಸೊ ಇದು ಈಗ ಹ್ಯಾವ್ ಎ ಲುಕ್ ಎಟ್ ಓನ್ಲಿ ನಾರ್ತ್ ಪೋಲ್. ಬರೀ ನಾರ್ತ್ ಪೋಲ್ನ ಮಾತ್ರ ನೋಡಿ, ಬರೀ ನಾರ್ತ್ ಪೋಲ್ನ ಮಾತ್ರ ನೋಡಿ. ಏನ್ ಮಾಡುವ ಅಂದ್ರೆ ಒಂದು ವಿಷಯ ಮಾಡುವ. ಈಗ ಇಮ್ಯಾಜಿನ್ ದಿಸ್ ಇಸ್ ಅ ಮ್ಯಾಗ್ನೆಟ್. ನಾನಿಲ್ಲಿ N ಅಂತ ಬರೀತೀನಿ, ಇಲ್ಲೇ ನಾನು ಬರೀತೀನಿ N, ಇಲ್ಲೇ ನಾನು ಬರೀತೀನಿ S. ನೋಡಿ ನಾನು ಎಷ್ಟು ತ್ಯಾಗಮಯಿ ಟೀಚರ್, ನಾನು ಫೋನ್ ಮೇಲೆಲ್ಲ ಬರೆದು ತೋರಿಸ್ತಾ ಇದ್ದೀನಿ. ಓಕೆ, ಇದು N, ಇದು S. N ಅಂದ್ರೆ ನಾರ್ತ್ ಪೋಲ್. ನಾರ್ತ್ ಪೋಲ್ ಇಂದ ಫೀಲ್ಡ್ ಲೈನ್ಸ್ ಆಚೆ ಬರ್ತಿದ್ಯಾ, ಸೌತ್ ಪೋಲ್ ಇಂದ ಫೀಲ್ಡ್ ಲೈನ್ಸ್ ಬರ್ತಿದ್ಯಾ. ನಾನು ಇವಾಗ ಈ ಬಾರ್ ಮ್ಯಾಗ್ನೆಟ್ ನ ಈ ಬೋರ್ಡ್ಗೆ ಪ್ಯಾರಲಲ್ ಆಗಿ ಇಡೋ ಬದಲು, ಬಾರ್ ಮ್ಯಾಗ್ನೆಟ್ ನ ಬೋರ್ಡ್ಗೆ ಪ್ಯಾರಲಲ್ ಆಗಿ ಇಡೋ ಬದಲು ಬಾರ್ ಮ್ಯಾಗ್ನೆಟ್ ನ ಹೀಗಿಟ್ಟೆ ಪರ್ಪೆಂಡಿಕ್ಯುಲರ್. ನೋಡಿ ಹೀಗೆ ಅಂದ್ರೆ ನೋಡಿ ನಿಮ್ಗೆ ಯಾವ ಪೋಲ್ ಕಾಣ್ತಿದೆ ಇವಾಗ, ನೋಡಿ ನಾರ್ತ್ ಕಾಣುತ್ತಾ. ಹಾಗೆ ಈ ಡಯಾಗ್ರಾಮ್ ನಾನು ಹಿಂಗ್ ಬರೀತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ನಾರ್ತ್ ಬರ್ದೆ ಹಿಂಗೆ. ಹಾಗಾದ್ರೆ ಸೌತ್ ಪೋಲ್ ಎಲ್ಲಿದೆ ಬಾಸ್? ಸೌತ್ ಪೋಲ್ ಇದೆ ಹಿಂದೆ, ನೋಡಿ ನನ್ಗೆ ಕಾಣ್ತಿಲ್ಲ. ಅದೇ ನಾನು ಹೀಗಿಡೋ ಬದಲು ಹೀಗಿಟ್ರೆ ನೋಡಿ, ಈಗ ನಿಮ್ ಕಡೆ ಯಾವ್ದಿದೆ? ನಿಮ್ ಕಡೆ ಸೌತ್ ಇದೆ, ಹೌದಾ? ಅನಲೈಸ್ ಮಾಡಿ, ಕಿಡ್ನಿ ಉಪಯೋಗಿಸಿ, ಬ್ರೈನ್ ಉಪಯೋಗಿಸಿ. ಹೀಗಾಗತ್ತಾ? ಈಗ ನಾರ್ತ್ ಪೋಲ್ನ ನೋಡಿ, ನಾರ್ತ್ ಪೋಲ್ನ ನೋಡಿದ್ರೆ ಫೀಲ್ಡ್ ಲೈನ್ಸ್ ಆಚೆ ಬರ್ತಾ ಇದೆ, ಆಚೆ, ಅವೇ. ಆಗ್ಲೇ ಹೇಳಿದ್ವಿ, ಅವೇ ಫ್ರಮ್ ದ ಪ್ಲೇನ್ ಆಫ್ ಪೇಪರ್ ಅಂದ್ರೆ ಏನು? ಎಕ್ಸಾಕ್ಟ್ಲಿ, ಅಂದ್ರೆ ಚುಕ್ಕಿ. ಏನು ಅಂದ್ರೆ ಯಾವ ಸಿಂಬಲ್ ಅಂತ. ನಾರ್ತ್ ಪೋಲ್ ಯಾವ ಚುಕ್ಕಿ ಯೂಸ್, ಏನ್ ಸಿಂಬಲ್ ಯೂಸ್ ಮಾಡಬಹುದಂತೆ? ಚುಕ್ಕಿ. ಯಾಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಚೆ ಬರ್ತಾ ಇದೆ, ಹೌದಾ? ನಾನು ಬೇಕಿದ್ರೆ ಇದನ್ನ ಒಂಚೂರು ದೊಡ್ಡದಾಗಿ ಬರೀತೀನಿ, ಇಲ್ಲ ಕ್ಲಮ್ಸಿ ಆಗುತ್ತೆ. ಏನಾಗುತ್ತಂತೆ? ಕ್ಲಮ್ಸಿ. ಹೀಗಿದೆ ಮ್ಯಾಗ್ನೆಟ್. ಅದೇ ನಾರ್ತ್ ಪೋಲ್ ಹಿಂಗಿದೆ, ಸೌತ್ ಪೋಲ್ ಎಲ್ಲ ಆಚೆ ಇದೆ. ಇಲ್ಲೇನ್ ಬರಿಬೇಕು? ಡಾಟ್. ವಾಟ್ ಡಸ್ ಡಾಟ್ ಇಂಡಿಕೇಟ್? ಡಾಟ್ ಇಂಡಿಕೇಟ್ ಅವೇ ಫ್ರಮ್ ದ ಪ್ಲೇನ್ ಆಫ್ ಪೇಪರ್. ಇನ್ನೊಂದು ಯಾವ ಪೋಲ್ ಅಂತೆ? ಇನ್ನೊಂದು ಸೌತ್ ಪೋಲ್ ಅಂತೆ, ಹೌದಲ್ವೇಂದ್ರ? ಸೌತ್ ಪೋಲಿಗೆ ನೋಡಿ, ಸೌತ್ ಪೋಲ್ ಇಟ್ರೆ ಫೀಲ್ಡ್ ಲೈನ್ಸ್ ಆಚೆ ಬಂದಂಗೆ ಕಾಣುತ್ತಾ? ನೋಡಿ ಬೇಸಿಕಲಿ ಹಿಂಗಿಟ್ಟಾಗ ಫೀಲ್ಡ್ ಲೈನ್ಸ್ ನಿಮ್ ಕಡೆ ಬಂದಂಗೆ ಕಾಣುತ್ತೆ. ನಿಮ್ ಕಡೆ ಅಂದ್ರೆ ಇದರಿಂದ ಆಚೆ, ಹೌದಾ? ಅನಲೈಸ್ ಮಾಡಿ, ಅದಕ್ಕೆ ಚುಕ್ಕಿ ಇಟ್ಟೆ. ನಾನು ಇದನ್ನ ನೋಡಿ ಈ ಮ್ಯಾಗ್ನೆಟ್ ನ ಹಿಂಗ್ ತಿರುಗಿಸಿದೆ, ಈಗ ನಿಮ್ ಕಡೆ ಕಾಣುತ್ತೆ ಅಲ್ವಾ? ನಿಮ್ಮಿಂದ ದೂರ, ಟುವರ್ಡ್ಸ್ ದ ಮ್ಯಾಗ್ನೆಟ್ ಅಂದ್ರೆ ಇದು. ಇನ್ ಟು ದ ಪ್ಲೇನ್, ಅರ್ಥ ಆಗ್ತಿದ್ಯಾ? ಇನ್ ಟು ದ ಪ್ಲೇನ್ ಅಂದ್ರೆ ಏನ್ ಬರೀತೀನಿ? ಕ್ರಾಸ್. ಈ ಕಡೆ ಬರ್ತಿದೆ ನೋಡಿ, ಈ ಕಡೆ ಆಚೆ. ಆಚೆ ಅಂದ್ರೆ ಅವೇ, ಟುವರ್ಡ್ಸ್ ಅಂದ್ರೆ ಕ್ರಾಸ್, ಹೌದಾ? ಈಗ ಕಂಪೇರ್ ಮಾಡಿ, ಡಿಂಗ್ ಡುಡಿನ್, ಡಿಂಗ್ ಡುಡಿಂಗ್. ಇನ್ ಟು ದ ಪ್ಲೇನ್ ಇದ್ರೆ ಸೌತ್ ಪೋಲ್ ತರ ಬಿಹೇವ್ ಮಾಡುತ್ತೆ ಅಂತ ಅದಕ್ಕೆ ನಾವು ಹೇಳಿದ್ದು. ಈಸ್ ದಟ್ ಕ್ಲಿಯರ್? ವಿಷಯ ತಲೆಗೆ ಹೋಯ್ತು ಅಂತ ಅನ್ಸುತ್ತೆ. ಸೊ ಹಾಗಿದ್ರೆ ಏನ್ ನೆನ್ಪಿಟ್ಕೊಂಡಿರ್ಬೇಕು? ಡೈರೆಕ್ಷನ್ ಆಫ್ ಕರೆಂಟ್ ಕ್ಲಾಕ್ ವೈಸ್ ಇದ್ರೆ ಲೂಪ್ ಬಿಹೇವ್ಸ್ ಲೈಕ್ ಹೇಗಂತೆ? ಸೌತ್ ಪೋಲ್ ಆಫ್ ಮ್ಯಾಗ್ನೆಟ್, ಸೌತ್ ಪೋಲ್ ಆಫ್ ಮ್ಯಾಗ್ನೆಟ್. ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಇದು ಜನರೇಟರ್ ನಾಲೆಜ್ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಅಂತ ಇದು? ಜನರಲ್ ನಾಲೆಜ್ ಕಂಡ್ರಲ್ಲ, ಇದು ಜನರಲ್ ನಾಲೆಜ್ ಇನ್ಫಾರ್ಮೇಶನ್ ಈಚೆ ಬರ್ದಿದ್ದು. ಸೊ ಇದು ಅನಲೈಸ್ ಮಾಡ್ಲಿಕ್ಕೆ ಬೇಗ ಬರಿಬೇಕು, ರಪ. ಪಾಸ್ ಮಾಡಿ ಬರೀರಿ, ಪಾಸ್ ಮಾಡಿ. ಹಿಯರ್ ವಿ ಗೋ. ಪಾಸ್ ಮಾಡಾಯ್ತು, ನೀವು ಬರ್ದಾಯ್ತು. ಈಗ ನೆಕ್ಸ್ಟ್ ಡಿಸ್ಕಷನ್ಗೆ ಹೋಗುವ. ಬೇಗ ಒಬ್ಸರ್ವ್ ಮಾಡಿ ನೆಕ್ಸ್ಟ್ ಡಿಸ್ಕಷನ್. ಈಗೇನ್ ಮಾಡುವ ಅಂದ್ರೆ, ನಾ ಡೈರೆಕ್ಷನ್ ಆಫ್ ಕರೆಂಟ್ ನ ಉಲ್ಟಾ ಮಾಡ್ತೀನಿ. ಎಕ್ಸಾಂಪಲ್ 5 ಮತ್ತೆ 6 ಅಲ್ಲಿ ಕ್ಲಾಕ್ ವೈಸ್ ಇತ್ತು. ಎಕ್ಸಾಂಪಲ್ 6 ಅಲ್ಲಿ ಏನ್ ಮಾಡ್ತೀನಿ? ಎಕ್ಸಾಂಪಲ್ 6 ಅಲ್ಲ, ಎಕ್ಸಾಂಪಲ್ 7 ಅಲ್ಲಿ ನಾನು ಇದನ್ನ ಎಡಿಟ್ ಮಾಡ್ತೀನಿ. ಬಟ್ ನೀವು ಇದನ್ನ ಎಡಿಟ್ ಮಾಡಂಗಿಲ್ಲ, ನೀವು ಹೊಸದಾಗಿ ಬರಿಬೇಕು. ಸೊ ಎಕ್ಸಾಂಪಲ್ 7 ಫಸ್ಟ್ ಒಂದು ಸ್ಕ್ವೇರ್ ಲೂಪ್ ಬರಿತೀನಿ. ಸ್ಕ್ವೇರ್ ಲೂಪ್, ಡೈರೆಕ್ಷನ್ ಆಫ್ ಕರೆಂಟ್ ಹೀಗೆ ಬರಿತೀನಿ, ಟಕ್ ಟಕ್ ಟಕ್. ಈಗ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಬೇಗ ಯೂಸ್ ಮಾಡಿದ್ದಕ್ಕೆ ಬೇಗ ಫಾಸ್ಟ್ ಹಿಂಗಿಟ್ಟೆ, ಟಕ್ ಝಗ್. ಹಾಗೆ ಇಲ್ಲೇನ್ ಬರಿತೀನಿ? ಕ್ರಾಸ್ ಬಿ ವೆಕ್ಟರ್. ಈಗ ನೀವೆಲ್ಲ ಎಕ್ಸ್ಪರ್ಟ್ ಆಗಿದ್ದೀರಾ, ಸೊ ಫಾಸ್ಟ್ ಆಗಿ ಬರಿತಾ ಹೋಗುವ. ಡಾಟ್ ಕ್ರಾಸ್ ಹೇಗೆ ಅಂತ ನೀವೇ ಅನಲೈಸ್ ಮಾಡ್ತಾ ಇರ್ಬೇಕೀಗ. ಮಾಡಿದೀರಾ ಅಂತ ಅನ್ಸುತ್ತೆ, ನನಗಿಂತ ಫಾಸ್ಟ್ ಆಗು ಬರ್ದಾಗಿದೆ ಅಂತ ಅನ್ಸುತ್ತೆ. ಬಿ ವೆಕ್ಟರ್
here again b vector, here again b vector, here again b vector. ಹೌದಾ? ಬರ್ದಾಯ್ತಾ? ಎಸ್ ಸರ್, ಸಖತ್ ಫಾಸ್ಟ್ ಇದೀವಿ ನಾವು. ವೆರಿ ಗುಡ್. ಈಗ ಎಕ್ಸಾಂಪಲ್ ನಂಬರ್ 8 ಸೇಮ್ ವಿಷಯ ಕಂಡ್ರೋ, ವಿಷಯ ಏನು ಚೇಂಜ್ ಇಲ್ಲ, ಕರೆಂಟ್ ದಿಕ್ಕು ಮಾತ್ರ ಬದಲಾಯಿತು. ಹೌದಾ? ಹೀಗಾಯ್ತು. ಹಾಗಾದ್ರೆ ಏನ್ ಮಾಡ್ತೀನಿ, ಡೈರೆಕ್ಷನ್ ಆಫ್ ಕರೆಂಟ್ ಹೆಂಗಂತ ಇವಾಗ, ಡೈರೆಕ್ಷನ್ ಆಫ್ ಕರೆಂಟ್ ಇವಾಗ ಆಂಟಿ ಕ್ಲಾಕ್ ವೈಸ್, ಇದಲ್ಲ, ಆಂಟಿ ಕ್ಲಾಕ್ ವೈಸ್, ಎನ್ ಡೈರೆಕ್ಷನ್ ಆಫ್ ಕರೆಂಟ್. ಲೂಪ್ ಬಿಹೇವ್ಸ್ ಲೈಕ್, ಈಗ ನೋಡಿ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಹಿಂಗ್ ಬರ್ತಿದ್ಯಾ, ಎಸ್ ಬಾಸ್ ಕರೆಂಟ್ ಹಿಂಗ್ ಬರ್ತಾ ಇದೆ. ಇಲ್ಲಿ ಕರೆಂಟ್ ಹಿಂಗ್ ಹೋಗ್ತಿದ್ಯಾ, ಎಸ್ ಬಾಸ್ ಕರೆಂಟ್ ಹಿಂಗ್ ಹೋಗ್ತಾ ಇದೆ. ಸುಮ್ನೆ ಇದೆರಡನ್ನು ಕನೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಹೆಂಗ್ ಕಾಣುತ್ತಿದ್ದು, ಎನ್ ತರ ಕಾಣುತ್ತೆ. ಹೌ ಡಿಡ್ ಯು ಕಮ್ ಟು ದಿಸ್ ಕನ್ಕ್ಲೂಷನ್? ನೋಡಿ ಒಳಗಡೆ ಎಲ್ಲ ಏನಿದೆ, ಅವೇ ಇದೆಯಾ. ಸೊ ಅವೇ ಅಂದ್ರೆ ಏನು, ಚುಕ್ಕಿ ಅಂದ್ರೆ ನೋಡಿ ನಾರ್ತ್ ಪೋಲ್ ತರ. ವಿಷಯ ತಲೆಗೆ ಹೋಯ್ತಾ? ಸೊ ಬೇಸಿಕಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎರಡೇ ವಿಷಯ ತಿಳ್ಕೊಬೇಕಿತ್ತು, NCERT ಪ್ರಕಾರ ಇಲ್ಲ ಎಕ್ಸಾಮ್ ಪ್ರಕಾರ. ಸೌತ್ ಪೋಲ್ ತರ ಯಾವಾಗ ಬಿಹೇವ್ ಮಾಡುತ್ತೆ ಮತ್ತೆ ನಾರ್ತ್ ಪೋಲ್ ತರ ಯಾವಾಗ ಬಿಹೇವ್ ಮಾಡುತ್ತೆ ಅಂತ. ಸೊ ಹೇಳಿ, ನಾರ್ತ್ ಪೋಲ್ ತರ ಯಾವಾಗ ಬಿಹೇವ್ ಮಾಡುತ್ತೆ, when current is in ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೌತ್ ಪೋಲ್ ತರ ಯಾವಾಗ ಬಿಹೇವ್ ಮಾಡುತ್ತೆ, ಕರೆಂಟ್ ಇಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಸೌತ್, ಆಂಟಿ ಕ್ಲಾಕ್ ವೈಸ್ ನಾರ್ತ್. ಸೊ ಇದನ್ನ ನೆನ್ಪಿಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟೇನೆ. ಇದೇ ತರ ಶಾರ್ಟ್ ವಿಡಿಯೋಸ್, ಛೋಟಾ ವಿಡಿಯೋಸ್ ಅಲ್ಲಿ ಚಿಕ್ಕ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕೊಡ್ತಾ ಇರುವ. ಸೊ ಸಿಗುವ, ಅಂಟಿಲ್ ದೆನ್ ಟೇಕ್ ಕೇರ್, ನಮಸ್ತೆ, ಬಾಯ್.